ವೆಲ್ಕಮ್ ಟು ಸಿಂಪಲ್ ಲೈಫ್ ಡೈಲಿ ಲರ್ನಿಂಗ್. ನಾನು ಇಲ್ಲಿ ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಪ್ಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನು ಮಾಡ್ತಾ ಇದ್ದೀನಿ ಮತ್ತು ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಕುಕ್ಕರಲ್ಲಿ ತೊಗರಿಬೇಳೆ ವಾಶ್ ಮಾಡಿ ತಗೊಂಡಿದ್ದೀನಿ. 2ರಿಂದ 3 ಟೊಮೆಟೊ, ಒಂದು ಮೀಡಿಯಂ ಸೈಜ್ ಕ್ಯಾರೆಟ್, 2 ಹಸಿಮೆಣಸಿನಕಾಯಿ. ಇಲ್ಲಿ ನಾನು ಸಾಂಬಾರು ಈರುಳ್ಳಿ ಹಾಕ್ತಾ ಇದ್ದೀನಿ. ಅರಿಶಿನ ಹಾಫ್ ಸ್ಪೂನ್, ಸ್ವಲ್ಪ ನೀರು ಹಾಕಿ 2ರಿಂದ 3 ವಿಷಲ್ ಕೂಗಿಸ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಚೆನ್ನಾಗಿ ಓವರ್ನೈಟ್ ಫರ್ಮೆಂಟ್ ಆಗಿದೆ. ಇದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೋಬಹುದು. ಇಡ್ಲಿ ಬ್ಯಾಟರ್ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇರಬೇಕು. ಇಡ್ಲಿ ಪ್ಲೇಟ್ಸ್ಗೆ ಸ್ವಲ್ಪ ಎಣ್ಣೆ ಸವರಿ ಬ್ಯಾಟರ್ನ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ಕೂಡ ಬ್ಯಾಟರ್ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೆ. ಅದರಲ್ಲಿ ಇಡ್ಲಿ ಪ್ಲೇಟ್ಸ್ ಇಟ್ಟು 10 ನಿಮಿಷ ಬೇಯಿಸ್ತಾ ಇದ್ದೀನಿ. ಬೇಳೆ ಬೆಂದಿದೆ. ನಾನು ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಇಂಗು, ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಳೆ ಸ್ವಲ್ಪ ಮುಗುಚಿ ಪ್ಯಾನ್ಗೆ ಹಾಕ್ತಾ ಇದ್ದೀನಿ. ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರ್ ಪೌಡರ್, ಖಾರದ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. 10 ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಸಾಂಬಾರ್ ರೆಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ 1-2 ನಿಮಿಷ ಬೇಯಿಸ್ಬಿಡಿ. ನೋಡಿ, ಈ ಕಡೆ ಇಡ್ಲಿ ರೆಡಿ ಆಗಿದೆ. ಇವಾಗ ಇಡ್ಲಿ ಸಾಂಬಾರ್ 2 ರೆಡಿ ಆಗಿದೆ. ನಾನಿಲ್ಲಿ ಕಾಯಿ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಹಸಿಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ಶುಂಠಿ ಮಿಕ್ಸರ್ ಜಾರ್ನಲ್ಲಿ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಹುರಿಗಡಲೆ 3ರಿಂದ 4 ಸ್ಪೂನ್ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತರಿಯಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಣಸೆ ಹಣ್ಣು ಕೂಡ ಹಾಕ್ಕೊಳ್ಬಹುದು. ಇದಕ್ಕೆ ನೀರು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇವಾಗ ಕಾಯಿ ಚಟ್ನಿ ರೆಡಿ ಆಗಿದೆ. ಬೇಕಿದ್ರೆ ಒಗ್ಗರಣೆ ಕೂಡ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. 3 ಪದಾರ್ಥ ರೆಡಿ ಆಗಿದೆ: ಇಡ್ಲಿ, ಚಟ್ನಿ ಹಾಗೂ ಸಾಂಬಾರ್. ಇದು ನಮ್ಮ ಲಾಸ್ಟ್ ಪದಾರ್ಥ. ಗೆಸ್ ಮಾಡಿರ್ತೀರಾ? ಎಸ್, ಅದೇ ಉದ್ದಿನ ವಡೆ. ಉದ್ದಿನ ಬೇಳೆ ಮಿನಿಮಮ್ 4ರಿಂದ 6 ಅವರ್ ನೆನೆಸಿದ್ರೆ ಸಾಕು. ನೋಡಿ, ಈ ಥರ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿ ತಗೊಳ್ಬೇಕು. ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬಹುದು. ಈ ಥರ ಹಿಟ್ಟನ್ನು ಬೀಟರಿಂದ ಅಥವಾ ಕೈಯಿಂದ ಬೀಟ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಹಿಟ್ಟು ಲೈಟಾಗಿ ಫ್ಲಫಿಯಾಗಿ ಬರಬೇಕು. ಇದಕ್ಕೆ ನಾನು ಸ್ವಲ್ಪ ಕಟ್ ಮಾಡಿರೋ ಹಸಿಕಾಯಿ, ಕುಟ್ಟಿರೋ ಬ್ಲ್ಯಾಕ್ ಪೆಪ್ಪರ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಚಿಟಿಕೆ ಅಡಿಗೆ ಸೋಡಾ ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೀನಿ. ಅದಕ್ಕೆ ಬಟರ್ ಪೇಪರ್ ಸುತ್ತಿ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಬೇಕಿದ್ರೆ ಕಾಟನ್ ಬಟ್ಟೆ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅದಕ್ಕೆ ಸ್ವಲ್ಪ ನೀರು ಸವರಿ ಈ ಥರ ನಾವು ವಡೆ ಹಿಟ್ಟನ್ನು ತಗೊಂಡು ಅದರ ಮೇಲೆ ಇಟ್ಟು ಈ ಥರ ರೌಂಡ್ ಶೇಪ್ ಕೊಟ್ಟು
ಥರ ಮಧ್ಯದಲ್ಲೊಂದು ಹೋಲ್ ಮಾಡಿ ಎಣ್ಣೆಯಲ್ಲೇ ಬಿಡಬಹುದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ. ನಾವಿದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ವಡೆ ರೆಡಿ ಆಗಿದೆ. ಅದೇ ರೀತಿ ನಾನು ಇನ್ನಷ್ಟು ವಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫುಲ್ ಬ್ರೇಕ್ಫಾಸ್ಟ್ ಪ್ಲೇಟ್ ರೆಡಿ ಆಗಿದೆ. ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.